ಬೆಂಗಳೂರಲ್ಲಿ ಫಸ್ಟ್ ಮಾರ್ಬಲ್ ಶೀಟ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನಾವು ಫಸ್ಟ್ ವಿಡಿಯೋ ನೀವು ಸಹ ಮಾಡಿದೀರಾ, ಬೇರೆ ಚಾನಲ್ಸ್ ಎಲ್ಲ ಬಂದಿದೆ. ಸೊ ಕ್ವಾಲಿಟಿ ಮೆಟೀರಿಯಲ್ ನ ಮಾರ್ಬಲ್ ಶೀಟ್ ಇಂಟ್ರೊಡ್ಯೂಸ್ ಮಾಡಿದ್ರೆ ನಾವು ಅದರಲ್ಲಿ ಫೇಕ್ ಪ್ರಾಡಕ್ಟ್ ತುಂಬಾ ಮಾಡ್ತೀವಿ ಸರ್. ಸೊ ಈಗ ಸಹ ಮಾರ್ಕೆಟ್ ಅಲ್ಲಿ ಹಂಗೆ ಆಗಿದೆ. ಅಗ್ರೆಸಿವ್ ಆಗಿರುತ್ತೆ. ಸ್ಟಿಕ್ಕರ್ ನ ರಿಮೂವ್ ಮಾಡಿಬಿಟ್ಟು ನೀವೇ ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡಬಹುದು. ನೋಡಿ, ಜಸ್ಟ್ 2 ನಿಮಿಷದಲ್ಲಿ ನಿಮ್ ಗೋಡೆ ರೆಡಿ ಆಗುತ್ತೆ. ಸೊ ಮೆಟೀರಿಯಲ್ ಕ್ವಾಲಿಟಿಲಿ ಕಡಿಮೆ ಮಾಡ್ಕೊಂಡು ಪ್ರೈಸ್ ನ ತುಂಬಾ ಕಡಿಮೆ ಕೊಡ್ತಾ ಇದಾರೆ. ಅಂಡ್ ಹಾಳ ಇತ್ತು ಅಂದ್ರೆ ಮುರಿದೋಗುತ್ತೆ ನಿಮ್ಗೆ ಈಸಿಯಾಗಿ. ಈ ತರ ಮುರಿದೋಗುತ್ತೆ. ನೀವು ಸಾಲಿಡ್ ನ ಏನ್ ಮಾಡಿದ್ರು ಮುರಿಯಲ್ಲ ಸರ್. ಟಚ್ ಮಾಡಿದ್ರು ಮುರಿಯೋಲ್ಲ, ಏನಾದ್ರು ಮಾರ್ಕೆಟ್ ಅಲ್ಲಿ ಕಡಿಮೆ ಪ್ರೈಸ್ ಅಂತ ತಗೊಂತಾರೆ ಅಲ್ವಾ, ಕಡಿಮೆ ಪ್ರೈಸ್ ಪ್ರೆಸೆಂಟ್ ಚೆನ್ನಾಗಿರುತ್ತೆ ಸರ್. ಸರ್ ಹಾಕಕ್ಕೂ ಮುಂಚೆ ಓಕೆ, ಸೊ ಹಾಕಿದ್ಮೇಲೆ ಮೇಂಟೆನೆನ್ಸ್ ಅನ್ನೋದು ಬರುತ್ತೆ ಅಲ್ವಾ, ಆಗ ಡಿಫಿಕಲ್ಟಿ ಆಗುತ್ತೆ. ಸೊ ಇದು ನೋಡ್ಬೋದು ಸರ್ ನೀವು, ಹಾಲೋ ಮೆಟೀರಿಯಲ್ ಮಾರ್ಕೆಟ್ ಅಲ್ಲಿ ಸಿಗ್ತಿರೋದು. ಇದೆಲ್ಲ ಈ ತರ ಪ್ರೆಸ್ ಮಾಡಿದ್ರೆ ಇದೆಲ್ಲ ಕಟ್ ಆಗ್ಬಿಡುತ್ತೆ. ಪ್ಲಸ್ ಹಾಲೋ ಇತ್ತು ಅಂದ್ರೆ ನಾವು ಗ್ಯಾಪ್ಸ್ ಅಲ್ಲೆಲ್ಲ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಸರ್. ಮೆಟೀರಿಯಲ್ ಟೋಟಲಿ ಸಾಲಿಡ್ ಮೆಟೀರಿಯಲ್ ಸರ್, ನೋಡ್ಬೋದು ನೀವು. ಸಾಲಿಡ್ ಇದೆ, ಸಾಲಿಡ್ ಮೆಟೀರಿಯಲ್, ಹಾಲೋ ಇಲ್ಲ, ಕಂಪ್ಲೀಟ್ಲಿ ಸ್ಟ್ರಾಂಗ್ ಇದೆ. ನಿಮ್ಗೆ ಹೊಡೆದ್ರು ಏನಾಗಲ್ಲ ಸರ್ ಮೆಟೀರಿಯಲ್. ಹೊಡೆದ್ರು ಬಿಸಾಕಿದ್ರು ನೀವು ತುಳಿದ್ರು ಮೆಟೀರಿಯಲ್ ಅಲ್ಲಿ ಏನು ಆಗಲ್ಲ. ಗ್ಲಾಸ್ ಬ್ರಿಕ್ಸ್ ಇದೆ, 3D ವಾಲ್ ಪ್ಯಾನಲ್ಸ್ ಇದೆ, ಮತ್ತೆ ಮೋಲ್ಡಿಂಗ್ ಪ್ಯಾನಲ್ಸ್ ಇದೆ, ಗ್ಲಾಸ್ ಪಿಲ್ಲರ್ಸ್ ಇದೆ. ಸೊ ಮೋಲ್ಡಿಂಗ್ ಇದು ನೋಡಬಹುದು, ಗ್ಲಾಸ್ ಬ್ರಿಕ್ಸ್ ಸರ್, ಮತ್ತೆ ಗ್ಲಾಸ್ ಪಿಲ್ಲರ್ಸ್ ಇದೆ. ನಿಮ್ಗೆ ಕಷ್ಟ ಇರುತ್ತೆ, ಈಸಿ ಇರುತ್ತೆ ಸರ್. ಇದು ಕಡಿಮೆ ಪ್ರೈಸ್ ಅಂತ ನೀವು ಒಂದ್ಸಲಿ ಹಾಕ್ಬಿಡ್ತೀರಾ, ಪ್ಲಸ್ ಏನಾಗುತ್ತೆ ಫ್ಯೂಚರ್ ಮತ್ತೆ ನೀವು ಮೆಟೀರಿಯಲ್ ರಿಪ್ಲೇಸ್ ಮಾಡ್ಬೇಕು ಅಂದಾಗ ಮತ್ತೆ ಹಿಂಸೆ ಆಗುತ್ತೆ. ಹಾಕ್ಬೇಕಾದ್ರೆ ಬಜೆಟ್ ವೈಸ್ ನೋಡ್ಕೊಳ್ತೇನೆ ಕ್ವಾಲಿಟಿ ಮೆಟೀರಿಯಲ್ ಹಾಕೊಂಡಾಗ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಸರ್. ಅವ್ರಿಗೆ ಇದೆಲ್ಲ ಬಂದು ಕಲರ್ಸ್ ಇದೆ. ಐ ಥಿಂಕ್ ಇದು ಫಸ್ಟ್ ಟೈಮ್ ನಿಮ್ ಕಡೆನೇ ಬರುತ್ತೆ. ಇದೆಲ್ಲ ಬಂದು PU ಮೆಟೀರಿಯಲ್, ನಿಮ್ಗೆ PVC ಮೆಟೀರಿಯಲ್. ಇದನ್ನ ನೀವು ಲೈಕ್ ಮೆಟೀರಿಯಲ್ ಮಾಡ್ಬೇಕು ಅಂದ್ರೆ ತುಂಬಾ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ, ಫಿನಿಶಿಂಗ್ಸ್ ಬರಲ್ಲ, ಟೈಮ್ ತುಂಬಾ ಕನ್ಸ್ಯೂಮ್ ಆಗುತ್ತೆ. ಸೊ ನಮ್ಮ ಹತ್ರ ರೆಡಿ ಸ್ಟಾಕ್ ಸಿಗುತ್ತೆ, ತಗೊಂಡೋಗಿ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ 2 days ಅಲ್ಲಿ ವಾಲ್ ರೆಡಿ ಆಗುತ್ತೆ. ನೋಡಬಹುದು ಮಾರ್ಬಲ್ ಶೀಟ್ ಲೈಫ್ ಟೈಮ್ ಮೆಟೀರಿಯಲ್ ಸರ್. ನಿಮ್ಗೆ ಇದು ಲೈಫ್ ಟೈಮ್ ಮೆಟೀರಿಯಲ್. ನೀವು ಒಂದ್ಸಲಿ ಹಾಕಿದ್ಮೇಲೆ ನೀವು ತೆಗಿಯೋರ್ಗೆ ಮೆಟೀರಿಯಲ್ ಏನು ಆಗಲ್ಲ ಸರ್. ಇದು ಲೈಫ್ ಟೈಮ್ ವಾರಂಟಿ ಜೊತೆಗೆ ನಾವು 10 ವರ್ಷ ವಾರಂಟಿ ಕೊಡ್ತಾ ಇದೀವಿ, ಲೈಫ್ ಲಾಂಗ್ ಮೆಟೀರಿಯಲ್ ನ ಕೊಡ್ತಾ ಇದೀವಿ ಸರ್. ಸೂಪರ್. ತರ ಪ್ರಾಡಕ್ಟ್ ಈಗ ಫಸ್ಟ್ ಬಂದಿರೋದು ಸನ್ಶೈನ್ ಇಂಟೀರಿಯರ್ಸ್. ಇನ್ನೊಂದು ಕೆಲವು ತಿಂಗಳು ಆದ್ಮೇಲೆ ಬೇರೆ ಕಡೆ ಬರುತ್ತೆ ಸರ್. ಇದರಲ್ಲೂ ಕಾಪಿನೂ ಬರ್ಬೋದು, ಚೆನ್ನಾಗಿರೋದು ಬರ್ಬೋದು, ಬಟ್ ಮೆಟೀರಿಯಲ್ ಕ್ವಾಲಿಟಿ ನೋಡಿ ಕಂಪ್ಲೀಟ್ ವಾಟರ್ ಪ್ರೂಫ್ ಬರುತ್ತೆ. ಸಾಕಷ್ಟು ಡಿಸೈನ್ಸ್ ಇದೆ ಸರ್. ಓ ವಾವ್, ಸೀನರಿ ನೋಡಬಹುದು. ಇಲ್ಲಿ 7 ಹಾರ್ಸಸ್ ಇದೆ, ಪಿಕಾಕ್ ಡಿಸೈನ್ ಇದೆ ಸರ್. ಇಲ್ಲಿ ಏನ್ ಸರ್, ಏನ್ ಈ ತರ ಡಿಸೈನ್ಸ್ ಅಲ್ಲಿ 30 ಡಿಸೈನ್ಸ್ ಮಾತ್ರ ಅವೈಲೇಬಲ್ ಇದೆ ಸರ್. ವಾರೆ ವಾ. ಇದೆಲ್ಲ ನೀವು ಹೋಮ್ ಡಬಲ್ ಹೈಟ್ ವಾಲ್ಸ್ ಬರುತ್ತಲ್ವಾ, ಅಲ್ಲಿ ಯೂಸ್ ಮಾಡ್ಕೊಂಡು ಬಾರ್ಡರ್ಸ್ ನ ಕೊಟ್ರೆ ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ ಸರ್. ವಾವ್, ಡಿಜಿಟಲ್ ಮಾರ್ಬಲ್ ಶೀಟ್ ನಿಮ್ಗೆ ಸೂಪರ್. ಫಸ್ಟ್ ಟೈಮ್ ಈ ತರ ನೋಡ್ತಾ ಇರೋದು ನಾನು. ಹೌದು ಸರ್, ಡಿಜಿಟಲ್ ಮಾರ್ಬಲ್ ಶೀಟ್ಸ್ ಇದೆ. ಇದ್ರಲ್ಲಿ ನಿಮ್ಗೆ 30 ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. 30 ಡಿಸೈನ್ಸ್ ಅವೈಲೇಬಲ್ ನೋಡಬಹುದು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ. ಸೊ ತುಂಬಾ ವಿಡಿಯೋ ಕೂಡ ಮಾಡಿದ್ವಿ ನಾವು, ತುಂಬಾ ವೈರಲ್ ಕೂಡ ಆಗಿದೆ. ಓಕೆ, ಸೊ ಈಗ ಫಸ್ಟ್ ಆಫ್ ಆಲ್ ಸಾಕಷ್ಟು ಜನ ಗೊತ್ತಿದೆ ಈಗ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದೀವಿ ಏನಂತ. ಕೆಲವು ಜನ ಗೊತ್ತಿರಲ್ಲ. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಹೇಳ್ಬಿಡಿ ನಾವು ಎಲ್ಲಿ ಬಂದಿದೀವಿ ಅಂತ. ಸೊ ನಮ್ದು ಸನ್ಶೈನ್ ಇಂಟೀರಿಯರ್ಸ್ ಸರ್. ಓಕೆ, ಬೆಂಗಳೂರಲ್ಲಿ ಫಸ್ಟ್ ಮಾರ್ಬಲ್ ಶೀಟ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನಾವು ಫಸ್ಟ್ ವಿಡಿಯೋ ನೀವು ಸಹ ಮಾಡಿದೀರಾ, ಬೇರೆ ಚಾನಲ್ಸ್ ಎಲ್ಲ ಬಂದಿದೆ. ಸೊ ಕ್ವಾಲಿಟಿ ಮೆಟೀರಿಯಲ್ ನ ಮಾರ್ಬಲ್ ಶೀಟ್ ಇಂಟ್ರೊಡ್ಯೂಸ್ ಮಾಡಿದ್ರೆ ನಾವು. ಸೊ ನಮ್ಮ ಆಫೀಸ್ ಸನ್ಶೈನ್ ಇಂಟೀರಿಯರ್ಸ್ ಅಂತ ಹೇಳಿ ಸರ್, ಕೇರ್ಪುರಂ ಹತ್ರ ಅವಲಹಳ್ಳಿ ಹತ್ರ ಬರುತ್ತೆ ನಮ್ದು. ಓಕೆ, ಕೇರ್ಪುರಂ ಅವಲಹಳ್ಳಿ ಸರ್. ಸೊ ಅದೇ ನೀವು ಹೇಳ್ದಂಗೆ ಫಸ್ಟ್ ಟೈಮ್ ಇನ್ ಕರ್ನಾಟಕ ಮಾರ್ಬಲ್ ಶೀಟ್ ಅಂದ್ರೆ ನಾವು ಸರ್. ಸೂಪರ್ ಸರ್. ಈಗ ಏನಾಗ್ತಾ ಇದೆ ಅಂತಂದ್ರೆ ಮಾರ್ಬಲ್ ಶೀಟ್ಸ್ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಕೂಡ ಈಗ ಖಂಡಿತ ಸರ್ ತುಂಬಾನೇ ಫೇಕ್ ಪ್ರಾಡಕ್ಟ್ಸ್. ನೀವ್ ಹೇಳ ಕರೆಕ್ಟ್ ಸರ್. ಏನಾಗಿದೆ ಮಾರ್ಕೆಟ್ ಅಲ್ಲಿ ಬಂದಾಗ, ಸೊ ಒಂದು ಬ್ರಾಂಡ್ ಅಂತ ಬಂದಾಗ ಬ್ರಾಂಡ್ ಗೆ ಪ್ರೈಸ್ ಕಾಂಪಿಟೇಷನ್ ಮಾಡೋದಕ್ಕೆ ಅದರಲ್ಲಿ ಫೇಕ್ ಪ್ರಾಡಕ್ಟ್ ತುಂಬಾ ಮಾಡ್ತಾರೆ ಸರ್. ಸೊ ಈಗ ಸಹ ಮಾರ್ಕೆಟ್ ಅಲ್ಲಿ ಹಂಗೆ ಆಗಿದೆ. ಸೊ ಫೇಕ್ ಅಂದ್ರೆ ಆತರ ಫೇಕ್ ಅಂತ ಅಲ್ಲ, ಸೊ ಮೆಟೀರಿಯಲ್ ಕ್ವಾಲಿಟಿಲಿ ಕಡಿಮೆ ಮಾಡ್ಕೊಂಡು ಪ್ರೈಸ್ ನ ತುಂಬಾ ಕಡಿಮೆ ಕೊಡ್ತಾ ಇದಾರೆ ಸರ್. ಸೊ ಅದು ಯಾವ ತರ ಕಂಡುಹಿಡಿಯೋದನ್ನ ವಿಡಿಯೋದಲ್ಲಿ ಫುಲ್ ತೋರಿಸ್ಕೊಡೋಣ. ಫುಲ್ ವಿಡಿಯೋ ನೋಡಿದಾಗ ಅದ್ರ ಐಡಿಯಾ ಬರುತ್ತೆ. ಸೊ ಪ್ರೆಸೆಂಟ್ ಬಂದು ನಾವು ಬೆಸ್ಟ್ ಕ್ವಾಲಿಟಿ, ನಾವು ಸ್ಟಾರ್ಟ್ ಮಾಡಿದಾಗ ಯಾವ ರೀತಿ ನಾವು ಮೆಟೀರಿಯಲ್ ಕ್ವಾಲಿಟಿ ಕೊಡ್ತಿದ್ವಲ್ಲ ಸರ್, ಅದೇ ಮೆಟೀರಿಯಲ್ ಇವತ್ತು ಸಪ್ಲೈ ಮಾಡ್ತಾ ಇದ್ದೀವಿ. ಓಕೆ, ಅದೇ ಈಗ ಇಶಿಕಾ ಅಂದ್ರೆ ಸನ್ಶೈನ್ ಇಂಟೀರಿಯರ್ಸ್ ಅವರು ಹೊಸ ಪ್ರಾಡಕ್ಟ್ಸ್ ಕೂಡ ತಗೊಂಡ್ ಬರ್ತಾರೆ. ಈಗ ಏನ್ ಟ್ರೆಂಡ್ ಆಗತ್ತೆ, ಕೆಲವು ದಿನಗಳಲ್ಲಿ ಮಾರ್ಕೆಟ್ ಕೂಡ ಬರುತ್ತೆ. ಖಂಡಿತ ಬರುತ್ತೆ. ಫಸ್ಟ್ ಬರೋದು ನಿಮ್ ಕಡೆನೆ. ಈಗ ಯಾವ ಹೊಸ ಪ್ರಾಡಕ್ಟ್ ತಂದಿದ್ದೀರಾ? ಈ ಪ್ರೆಸೆಂಟ್ ರನ್ನಿಂಗ್ ಇರೋ ಮೆಟೀರಿಯಲ್ ಅಂದ್ರೆ ಇನ್ಸ್ಟೆಡ್ ಆಫ್ ವಾಲ್ ಪೇಪರ್ ನ ನಾವು UV ಶೀಟ್ ಅಂತ ತಗೊಂಡ್ಬಂದಿದ್ದೀವಿ ಸರ್. ಇದು ನೋಡ್ಬೋದು ನೀವು, UV ಸ್ಟಿಕ್ಕರ್ ಅಂತ ಹೇಳಿ. ಸೊ ಇದು ತುಂಬಾ ಬಜೆಟ್ ಫ್ರೆಂಡ್ಲಿ ಮೆಟೀರಿಯಲ್ ಸರ್. ನಿಮ್ಗೆ ಬಜೆಟ್ ಅಲ್ಲಿ ಕೂಡ ಬರುತ್ತೆ. ಬಜೆಟ್ ತುಂಬಾ ಫ್ರೆಂಡ್ಲಿ ಇದೆ. ಸೊ ಪ್ಲಸ್ ಇದಕ್ಕೆ ಸೆಲ್ಫ್ ಅಡೆಸಿವ್ ಸ್ಟಿಕ್ಕಿಂಗ್ ಇದೆ. ಓಕೆ, ಸೊ ನೀವೇ ತಗೊಂಡ್ ಹೋಗಿ ನಮ್ಗೆ ಟೈಮ್ ಇಲ್ಲ, ಎಮರ್ಜೆನ್ಸಿ ವರ್ಕ್ ಅಂತ ಹೇಳಿದಾಗ ನೀವೇ ತಗೊಂಡೋಗಿದ್ರೆ ಸ್ಟಿಕ್ ಮಾಡಿ. ಇದು ಸೆಲ್ಫ್ ಅಡೆಸಿವ್ ಆಗಿರುತ್ತೆ. ಸ್ಟಿಕ್ಕರ್ ನ ರಿಮೂವ್ ಮಾಡಿಬಿಟ್ಟು ನೀವೇ ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡಬಹುದು. ನೋಡಿ, ಜಸ್ಟ್ 2 ನಿಮಿಷದಲ್ಲಿ ನಿಮ್ ಗೋಡೆ ರೆಡಿ ಆಗುತ್ತೆ.
ಹಾ ಸರ್, ನೆಕ್ಸ್ಟ್ ಸರ್ ನೆಕ್ಸ್ಟ್ ನೋಡ್ಬೋದು ಈಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಏನ್ ಟ್ರೆಂಡಿಂಗ್ ಮೆಟೀರಿಯಲ್ ಇದೆ, ಫ್ಲೂಟೆಡ್ ಪ್ಯಾನಲ್ಸ್ ಆಗಿರ್ಬೋದು, ಚಾರ್ಕೋಲ್ ಅಂತ ಕರೀತಾರೆ, ಮತ್ತೆ ರಾಫ್ಟರ್ಸ್ ಅಂತ ಕರೀತಾರೆ. ಸೊ ನಮ್ಮ ಹತ್ರ ಸಿಗೋ ಮೆಟೀರಿಯಲ್ಗೂ ಔಟ್ ಸ್ಟೇಷನ್ ಸಿಗೋ ಮೆಟೀರಿಯಲ್ಗೂ ನಾನು ನಿಮ್ಗೆ ಕಂಪಾರಿಸನ್ ತೋರಿಸ್ತೀನಿ ಸರ್. ಅಂದ್ರೆ ನಾವು ಹೊಸ ಮೆಟೀರಿಯಲ್ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಅದು ಬಂದು ನಾನು ಫಸ್ಟ್ ಔಟ್ ಆಫ್ ಮಾರ್ಕೆಟ್ ಮೆಟೀರಿಯಲ್ ತೋರಿಸ್ತೀನಿ ಸರ್. ಲೈಕ್ ಅಂದ್ರೆ ಫ್ಲೂಟೆಡ್ ಅಂತ ಏನಂತಾರಲ್ವಾ, ಮೆಟೀರಿಯಲ್ ಸಪ್ಲೈ ಮಾಡ್ತಿದೀವಿ. ಈಗ ಇದನ್ನ ಎಕ್ಸ್ಪೆಕ್ಟೇಷನ್, ಈಗ ಯಾವ್ದೊಂದು ಮೆಟೀರಿಯಲ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ಇನ್ನು ಚೆನ್ನಾಗಿರೋ ಮೆಟೀರಿಯಲ್ ಮತ್ತೆ ಆಡ್ ಮಾಡ್ತಾ ಇರ್ತೀವಿ. ಸೊ ಇದು ರೆಗ್ಯುಲರ್ ಸಿಗ್ತಾ ಇರೋ ಮೆಟೀರಿಯಲ್ ಸರ್. ಇದನ್ನ ನೋಡ್ಬೋದು ನಿಮ್ಗೆ ಫ್ಲೂಟೆಡ್ ಅಂತ ಏನ್ ಹೇಳ್ತೀವಲ್ವಾ, ಇದು ಬಂದು ಹಾಲೋ ಇದೆ, ನಿಮ್ಗೆ ಸೆಂಟ್ರಲ್ ಗ್ಯಾಪ್. ಇದನ್ನ ಪ್ರಿಫರ್ ಬಂದು ಸೀಲಿಂಗ್ ಅಲ್ಲಿ ಮಾತ್ರ ಯೂಸ್ ಮಾಡ್ಕೊಬಹುದು ನೀವು. ಇದನ್ನ ಮಾಡ್ತಾರೆ ರೆಗ್ಯುಲರ್ ಆಗಿ ವಾಲ್ಸ್ ಗೆ ಅಪ್ಲೈ ಮಾಡ್ತಾರೆ. ಇದನ್ನ ವಾಲ್ ನೀವು ಹಾಕಿದಾಗ ಯಾವ್ದೋ ಒಂದು ಡ್ಯಾಮೇಜ್ ಆಗ್ಬೋದು, ತುಂಬಾ ಪ್ರೆಸ್ ಮಾಡಿದಾಗೆಲ್ಲ ಕಟ್ ಆಗ್ಬಿಡುತ್ತೆ ಶೀಟ್ಸ್ ನಿಮ್ಗೆ. ನೋಡಿ ಸ್ಮೂತ್ ಇದೆ ಅಲ್ವಾ, ಇದು ಕಟ್ ಆಗ್ಬಿಡುತ್ತೆ. ಸೊ ನೀವು ಯಾವತ್ತೇ ಆಗಿರ್ಬೋದು ವಾಲ್ಗೆ ಮತ್ತೆ ಟಿವಿ ಬ್ಯಾಕ್ ಗ್ರೌಂಡ್ ಆತರ ನೀವು ಅಪ್ಲೈ ಮಾಡ್ತೀವಿ ಅಂದಾಗ ಸೊ ಈ ತರ ಮೆಟೀರಿಯಲ್ ಯೂಸ್ ಮಾಡಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕು ಸರ್. ನೋಡಿ ಇದೆಲ್ಲ ಬಂದು ಈಗ ಮಾರ್ಕೆಟ್ ಅಲ್ಲಿ ಕಡಿಮೆ ಪ್ರೈಸ್ ಅಂತ ತಗೊಂತಾರೆ ಅಲ್ವಾ, ಕಡಿಮೆ ಪ್ರೈಸ್ ಪ್ರೆಸೆಂಟ್ ಚೆನ್ನಾಗಿರುತ್ತೆ ಸರ್. ಸರ್ ಹಾಕಕ್ಕೂ ಮುಂಚೆ ಓಕೆ, ಸೊ ಹಾಕಿದ್ಮೇಲೆ ಮೇಂಟೆನೆನ್ಸ್ ಅನ್ನೋದು ಬರುತ್ತೆ ಅಲ್ವಾ, ಆಗ ಡಿಫಿಕಲ್ಟಿ ಆಗುತ್ತೆ. ಸೊ ಇದು ನೋಡ್ಬೋದು ಸರ್ ನೀವು, ಹಾಲೋ ಮೆಟೀರಿಯಲ್ ಮಾರ್ಕೆಟ್ ಅಲ್ಲಿ ಸಿಗ್ತಿರೋದು ಇದೆಲ್ಲ ಬಂದು ಜಸ್ಟ್ ನಿಮ್ಗೆ ಕಟ್ ಆಗ್ಬಿಡುತ್ತೆ ಮೆಟೀರಿಯಲ್ ಎಲ್ಲ. ಸೊ ಈ ತರ ಪ್ರೆಸ್ ಮಾಡಿದ್ರೆ ಇದೆಲ್ಲ ಕಟ್ ಆಗ್ಬಿಡುತ್ತೆ. ಪ್ಲಸ್ ಹಾಲೋ ಇತ್ತು ಅಂದ್ರೆ ನಾವು ಗ್ಯಾಪ್ಸ್ ಅಲ್ಲೆಲ್ಲ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ ಸರ್. ಟಚ್ ಮಾಡಿದ್ರೆ ಮುರ್ಕೊಂಡು ಹೋಗುತ್ತೆ. ನಾವು ತೋರಿಸ್ತಿರೋ ಮೆಟೀರಿಯಲ್ ಟೋಟಲಿ ಸಾಲಿಡ್ ಮೆಟೀರಿಯಲ್ ಸರ್. ನೋಡ್ಬೋದು ನೀವು, ಸಾಲಿಡ್ ಇದೆ, ಸಾಲಿಡ್ ಮೆಟೀರಿಯಲ್, ಹಾಲೋ ಇಲ್ಲ, ಕಂಪ್ಲೀಟ್ಲಿ ಸ್ಟ್ರಾಂಗ್ ಇದೆ. ನಿಮ್ಗೆ ಹೊಡೆದ್ರು ಏನಾಗಲ್ಲ ಸರ್ ಮೆಟೀರಿಯಲ್. ಹೊಡೆದ್ರು ಬಿಸಾಕಿದ್ರು ನೀವು ತುಳಿದ್ರು ಮೆಟೀರಿಯಲ್ ಅಲ್ಲಿ ಏನು ಆಗಲ್ಲ ನಿಮ್ಗೆ. ತುಂಬಾ ಸ್ಕ್ರಾಚ್ ಕೂಡ ಬೀಳಲ್ಲ ಸರ್. ಇದು ಸ್ಕ್ರಾಚ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಮಾಡಿದ್ರೆ ಸ್ಕ್ರಾಚ್ ಬೀಳುತ್ತೆ. ನೀವು ಹಾಲೋಗೂ ಮತ್ತು ಸಾಲಿಡ್ಗೂ ಕಂಪೇರ್ ಮಾಡಿದಾಗ ಮೇಂಟೆನೆನ್ಸ್ ನಿಮ್ಗೆ ಕಷ್ಟ ಇರುತ್ತೆ, ಈಸಿ ಇರುತ್ತೆ ಸರ್. ಇದು ಕಡಿಮೆ ಪ್ರೈಸ್ ಅಂತ ನೀವು ಒಂದ್ಸಲಿ ಹಾಕ್ಬಿಡ್ತೀರಾ, ಪ್ಲಸ್ ಏನಾಗುತ್ತೆ ಫ್ಯೂಚರ್ ಮತ್ತೆ ನೀವು ಮೆಟೀರಿಯಲ್ ರಿಪ್ಲೇಸ್ ಮಾಡ್ಬೇಕು ಅಂದಾಗ ಮತ್ತೆ ಹಿಂಸೆ ಆಗುತ್ತೆ. ಹಾಕ್ಬೇಕಾದ್ರೆ ಬಜೆಟ್ ವೈಸ್ ನೋಡ್ಕೊಳ್ತೇನೆ ಕ್ವಾಲಿಟಿ ಮೆಟೀರಿಯಲ್ ಹಾಕೊಂಡಾಗ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಸರ್. ಅವ್ರಿಗೆ ಇದೆಲ್ಲ ಬಂದು ಕಲರ್ಸ್ ಇದೆ. ಐ ಥಿಂಕ್ ನಿಮ್ ಕಡೆನೇ ಬರುತ್ತೆ, ಫಸ್ಟ್ ನಾವೇ ತೋರಿಸ್ತಿರೋದು. ಇದು ಮೆಟೀರಿಯಲ್ ಬಂದಿಲ್ಲ ಸರ್, ಇದು ನಮ್ ಕಡೆ ಫಸ್ಟ್ ಮೆಟೀರಿಯಲ್ ಇದೆ. ವೀಕ್ಷಕರೇ ಪೇಸ್ಟಲ್ ಕಲರ್ಸ್ ಇದೆ ನೋಡಿ. ಈ ತರ ಪ್ರಾಡಕ್ಟ್ ಈಗ ಫಸ್ಟ್ ಬಂದಿರೋದು ಸನ್ಶೈನ್ ಇನ್ನೊಂದ್ ಕೆಲವು ತಿಂಗಳು ಆದ್ಮೇಲೆ ಬೇರೆ ಕಡೆ ಬರುತ್ತೆ ಸರ್. ಇದ್ರಲ್ಲೂ ಕಾಪಿನೂ ಬರ್ಬೋದು, ಚೆನ್ನಾಗಿರೋದು ಬರ್ಬೋದು, ಬಟ್ ಮೆಟೀರಿಯಲ್ ಕ್ವಾಲಿಟಿ ನೋಡಿ ತಗೊಳ್ಳಿ ಸರ್. ಓಕೆ, ಈಗ ಹಾಲೋ ಅಂತ ಅಂದಾಗ ಮತ್ತೆ ಅದರ ಒಳಗೆ ಹುಳ ಬರೋದು ಹೋಗುತ್ತೆ ಸರ್. ನೀವು ಹಾಲೋ ಮೆಟೀರಿಯಲ್ ಬಂದು ಪ್ರೈಸ್ ಕಡಿಮೆ ಇದೆ ಅಂದಾಗ ನೀವು ಸೀಲಿಂಗ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ಈಗ ಏನು ಪಿಒಪಿ ಇದೆ ಅಲ್ವಾ, ಇನ್ಸ್ಟೆಡ್ ಆಫ್ ಪಿಒಪಿ ಬಂದು PVC ಟ್ರೆಂಡ್ ನಡೀತಾ ಇದೆ, ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ಸೊ ನೀವು ವಾಲ್ಗ್ ಅಂತ ಬಂದಾಗ ಪ್ರಿಫರಬಲಿ ಸಾಲಿಡ್ ಮೆಟೀರಿಯಲ್ಸ್ ಚಾರ್ಕೋಲ್ ಬರುತ್ತೆ ಅಲ್ವಾ ಸರ್, ಚಾರ್ಕೋಲ್ ನ ಯೂಸ್ ಮಾಡ್ಕೊಂಡಾಗ ತುಂಬಾ ಕ್ವಾಲಿಟಿ ಇರುತ್ತೆ, ಲೈಫ್ ಚೆನ್ನಾಗಿ ಬರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ತುಂಬಾನೇ ಹೊಸ ಪ್ರಾಡಕ್ಟ್ ಅಂತ ಹೇಳ್ಬೋದು. ಪ್ರಾಡಕ್ಟ್ ಫಸ್ಟ್ ನಾವು ಲಾಂಚ್ ಮಾಡ್ತೀರಾ ಸರ್ ಮೆಟೀರಿಯಲ್. ಇದು ಫಸ್ಟ್ ಲಾಂಚ್ ಮಾಡ್ತೀರಾ ಸನ್ಶೈನ್ ಇಂಟೀರಿಯರ್ಸ್, ಬೇರೆ ಲಾಂಚ್ ಆಗಿಲ್ಲ ಮೆಟೀರಿಯಲ್ ನಿಮ್ಗೆ. ಓಕೆ, ಸೊ ನೋಡ್ತಾ ಇರಬಹುದು ಫಸ್ಟ್ ಟೈಮ್ ಲಾಂಚ್ ಆಗಿರುವಂತದ್ದು ಒಂದು ಪ್ರಾಡಕ್ಟ್ ಇದು. ನೋಡ್ತಾ ಇರಬಹುದು ಎಲ್ಲಾ ಕಡೆ ಹಾಲೋ ಇರುತ್ತೆ, ಬಟ್ ಇಲ್ಲಿ ನೋಡಿ ಕಂಪ್ಲೀಟ್ಲಿ ಫಿಲ್ಡ್ ಆಗಿದೆ. ಓಕೆ ನೋಡಿ, ಇದು ಸಹ WPC ಸೇಮ್ ಮೆಟೀರಿಯಲ್ ಸರ್ ಇದು, ಬಟ್ ಇಲ್ಲೇ ನೋಡಬಹುದು ಇದು ಹಾಲೋ ಇದೆ, ಇದು ಸಾಲಿಡ್ ಇದೆ. ಓಕೆ, ಅಂಡ್ ಹಾಲೋ ಇತ್ತು ಅಂದ್ರೆ ಮುರಿದೋಗುತ್ತೆ ನಿಮ್ಗೆ ಈಸಿಯಾಗಿ. ಈ ತರ ಮುರಿದೋಗುತ್ತೆ. ನೀವು ಸಾಲಿಡ್ ನ ಏನ್ ಮಾಡಿದ್ರು ಮುರಿಯಲ್ಲ ಸರ್, ಟಚ್ ಮಾಡಿದ್ರು ಮುರಿಯಲ್ಲ, ಏನಾದ್ರೂ ಮುರಿಯಲ್ಲ. ಹೌದು. ಅಂಡ್ ಅದೇ ಕಂಪಾರಿಸನ್ ನೀವೆಲ್ಲ ಹೇಳ್ಕೊಟ್ರಿ. ಹಾ ಸರ್, ಹೌದು. ಈಗ ಹಾಲೋದ್ ಎಲ್ಲ ಆಯ್ತು. ನೆಕ್ಸ್ಟ್ ಬರೋದು ಫೆದರ್ ಪ್ಯಾನಲ್ಸ್ ಅಂತ ಹೇಳಿ ಸರ್. ಇದು ಕೂಡ ಈಗ ತುಂಬಾ ಹೋಟೆಲ್ಸ್ ಅಲ್ಲಿ, ಹೌದು ಹೋಟೆಲ್ಸ್ ಅಲ್ಲಿ ಮತ್ತೆ ರೆಸಿಡೆನ್ಸಿಯಲ್ ತುಂಬಾ ಫಾಸ್ಟ್ ಮೂವಿಂಗ್ ಇದೆ ಮೆಟೀರಿಯಲ್ ಇದು. ಓಕೆ, ಇದರಲ್ಲಿ 5 ಕಲರ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. 5 ಕಲರ್ಸ್. ಸರ್ ಏನ್ ಸರ್ ಇದು ಲೈಕ್ ಎಷ್ಟು ಫೀಟ್ ಬರುತ್ತೆ ಸರ್? ಇದು 8 ಇಂಚ್ ಬೈ 4 ಫೀಟ್ ಬರುತ್ತೆ, ಅಂದ್ರೆ 8 ಇಂಚ್ ಅಗಲ ಬರುತ್ತೆ, 4 ಅಡಿ ಉದ್ದ ಬರುತ್ತೆ ಶೀಟ್ ನಿಮ್ಗೆ. ಓಕೆ, ಇದ್ರ ಮೇಲೆ ಏನಾದ್ರು ಪೇಂಟ್ ಮಾಡಬಹುದಾ ಅಂತ? ಸರ್ ಇದು ನಾರ್ಮಲ್ ಆಗಿ ಪೇಸ್ಟಲ್ ಕಲರ್ಸ್ ಅಲ್ಲಿ ಬರುತ್ತೆ, ಸಾಲಿಡ್ ಕಲರ್ಸ್ ಅಲ್ಲಿ ಬರುತ್ತೆ. ನಿಮ್ಗೆ ಏನಾದ್ರು ಬೈ ಚಾನ್ಸ್ ಕಲರ್ ಬೇಕು ಅಂದಾಗ ಪೇಂಟ್ ಸಹ ಡ್ಯೂಕೋ ಪೇಂಟ್ ಮಾಡ್ಕೋಬಹುದು. ಡ್ಯೂಕೋ ಪೇಂಟ್ ಸ್ಪ್ರೇ ಪೇಂಟ್ ನ ಮಾಡ್ಕೊಬಹುದು. ಸೂಪರ್. ಸೊ ನೆಕ್ಸ್ಟ್ ಬರೋದು ಇದು ಬಂದು ಮಿರರ್ ಆರ್ಟ್ ಅಕ್ರಿಲಿಕ್ ಶೀಟ್ ಅಂತ ಹೇಳಿ ಸರ್. ಇದು ನೀವು ನೋಡಬಹುದು ಬುಕ್ ಮ್ಯಾಚಿಂಗ್ ಪ್ಯಾಟರ್ನ್ ನ ಕ್ರಿಯೇಟ್ ಆಗುತ್ತೆ. ಈ ಪ್ರೆಸೆಂಟ್ ಟ್ರೆಂಡ್ ಬಂದು 8 ಫೀಟ್ ಡೋರ್ಸ್ ಇದೆ ಸರ್. ಈಗ ವಾರ್ಡ್ರೋಬ್ಸ್ ಅಲ್ಲಿ ಮಾಡ್ತಾ ಸ್ಲೈಡಿಂಗ್ ಅಲ್ಲಿ ಆ 8 ಫೀಟ್ ಡೋರ್ಸ್ ನ ಕೊಡ್ತಾರಲ್ವಾ, ಸೊ ಆ 8 ಫೀಟ್ ಡೋರ್ಸ್ ಅಲ್ಲಿ ನಾವು ಈ ತರ ಪ್ಯಾಟರ್ನ್ಸ್ ಯೂಸ್ ಮಾಡ್ಕೊಂಡು ತುಂಬಾ ನೀಟ್ ಲುಕ್ ವೈಸ್ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಸರ್. ನಿಮ್ಗೆ ಈ ಒಂದು ಡಿಸೈನ್ ಅಲ್ಲಿ ಕಲರ್ಸ್ 4 to 5 ಕಲರ್ಸ್ ಅವೈಲೇಬಲ್ ಸಿಗುತ್ತೆ. 4 to 5 ಕಲರ್ಸ್. ಈಗ ಒಂದ್ ಪ್ಯಾಟರ್ನ್ ಕಲರ್ ಅನ್ಕೊಳ್ಳಿ, ನಮ್ಗೆ ಸರ್ ಡಿಸೈನ್ ಓಕೆ, ಕಲರ್ ಬೇರೆ ಬೇಕು ಅಂದಾಗ ಒಂದ್ 4 to 5 ಕಲರ್ಸ್ ಅವೈಲೇಬಲ್ ಸಿಗುತ್ತೆ ಸರ್. ಓಕೆ, ನೆಕ್ಸ್ಟ್ ನೋಡ್ಬೋದು ಸರ್, ಒಂದು ಮಂಟಪ ಕಲರ್ ಲೀಫ್ ಪ್ಯಾಟರ್ನ್ ಅಲ್ಲಿ ಇದೆ, ಸಕ್ಕತ್ತಾಗಿದೆ. ಇದೆಲ್ಲ 1.5 mm ಥಿಕ್ನೆಸ್. ನೀವು ಪ್ಲೇವುಡ್ ಇಲ್ಲ ಅಂದ್ರೆ ಹಾರ್ಡ್ ಬೋರ್ಡ್ ಏನ್ ಯೂಸ್ ಮಾಡ್ತಿರಲ್ವಾ ಅದ್ರ ಮೇಲೆ ಇನ್ಸ್ಟಾಲೇಷನ್ ಮಾಡ್ಕೊಬೇಕು ಸರ್. ಈಗ ಇಲ್ಲಿ ಕಾಣ್ತಿರಲ್ಲ, ಹೌದು, ಈ ಗೋಲ್ಡನ್ ಪ್ಯಾಟರ್ನ್ಸ್ ಇರಬಹುದು. ಹೌದು, ಲೈಕ್ ಅದು ಏನಾದ್ರು ಫೇಡ್ ಆಗೋದು ಆತರ ಏನಾಗಲ್ಲ ಸರ್. ಶೇಡಿಂಗ್ ಅಂತ ಯಾವ್ದು ಮೆಟೀರಿಯಲ್ ಬರಲ್ಲ, ಯಾವ ಶೇಡ್ ಆಗಲ್ಲ. ಇದೆಲ್ಲ ಏನಂದ್ರೆ ಪ್ರೀಮಿಯಂ ಮೆಟೀರಿಯಲ್ಸ್. ನೀವು ಯಾವ್ದೇ ಪ್ರೀಮಿಯಂ ಅಂತ ಬಂದಾಗ ಡಿಪೆಂಡ್ಸ್ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ. ಈಗ ನಾರ್ಮಲ್ ಮೆಟೀರಿಯಲ್ಗೂ ಪ್ರೀಮಿಯಂ ಮೆಟೀರಿಯಲ್ ತುಂಬಾ ಡಿಫರೆನ್ಸ್ ಇದೆ ಸರ್. ನೀವು ಪ್ರೀಮಿಯಂ ಅಂತ ಬಂದಾಗ ಮೇಂಟೆನೆನ್ಸ್ ಸ್ವಲ್ಪ ಕೇರ್ಫುಲಿ ಮಾಡ್ಕೊಬೇಕಾಗುತ್ತೆ ಸರ್. ಓಕೆ, ಸೊ ಶೇಡಿಂಗ್ ಎಲ್ಲ ಏನು ಬರಲ್ಲ,
ಮೇಂಟೆನೆನ್ಸ್ ವೈಸ್ ಮಾಡ್ಬೇಕಾದ್ರೆ ಡಿಪೆಂಡ್ಸ್ ಯಾವ ತರ ಅದು ಮೇಂಟೆನೆನ್ಸ್ ಕೇಳುತ್ತೆ ಆ ತರ ಮಾಡ್ಕೊಂಡಾಗ ನಮ್ ಮೆಟೀರಿಯಲ್ ಲೈಫ್ ಬರುತ್ತೆ ಸರ್. ಇದು ಪ್ಯಾಟರ್ನ್ಸ್ ಎಲ್ಲ ಇವೆಲ್ಲ ನೋಡಬಹುದು, ಟಚ್ ಅಂಡ್ ಫೀಲ್ ಕೂಡ ಮಾಡ್ಕೋಬಹುದು. ಟಚ್ ಅಂಡ್ ಫೀಲ್ ಮಾಡಬಹುದು ಸರ್. ಓಕೆ, ಇದೆಲ್ಲ ಬಂದು ನಿಮ್ಗೆ ಟೈಲ್ಸ್ ಫಿನಿಶಿಂಗ್ ಆಗಿರ್ಬೋದು, ಮಾರ್ಬಲ್ ಫಿನಿಶಿಂಗ್, ಗ್ರಾಂಡ್ ಫಿನಿಶಿಂಗ್, ಹಾನೆಕ್ಸ್ ಆ ತರ ಸಿಗುತ್ತೆ. ಸೊ ಇದು ಎಕ್ಸ್ಟೀರಿಯರ್ ಕೂಡ ಮಾಡಬಹುದು ಅಂತ. ಸೊ ನಮ್ದು ಪ್ರೆಸೆಂಟ್ ಓನ್ಲಿ ಇಂಟೀರಿಯರ್ ಮಾತ್ರ ನಮ್ ಸೊಲ್ಯೂಷನ್ ಕೊಡ್ತಾ ಇದೀವಿ ಸರ್. ಎಕ್ಸ್ಟೀರಿಯರ್ ಇನ್ನು ಮೆಟೀರಿಯಲ್ ಮಾತ್ರ ಬಂದಿಲ್ಲ. ಎಕ್ಸ್ಟೀರಿಯರ್ WPC ಮಾತ್ರ ಅದನ್ನ ಲಾಸ್ಟ್ ತೋರಿಸೋಣ. ಪ್ರೆಸೆಂಟ್ ನಮ್ದು ಫೋಕಸ್ ಬಂದು ಇಂಟೀರಿಯರ್ ಮೆಟೀರಿಯಲ್ಸ್ ಮಾತ್ರ ಕೊಡ್ತಾ ಇದೀವಿ ಸರ್. ಇದೆಲ್ಲ ಇದು ನೋಡಿ ಸರ್, ಇದೆಲ್ಲ ಬಂದು PU ಮೆಟೀರಿಯಲ್, ನಿಮ್ಗೆ PVC ಮೆಟೀರಿಯಲ್. ಇದನ್ನ ನೀವು ಲೈಕ್ ಮೆಟೀರಿಯಲ್ ಅಲ್ಲಿ ಮಾಡ್ಬೇಕು ಅಂದ್ರೆ ತುಂಬಾ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ, ಫಿನಿಶಿಂಗ್ಸ್ ಬರಲ್ಲ, ಟೈಮ್ ತುಂಬಾ ಕನ್ಸ್ಯೂಮ್ ಆಗುತ್ತೆ. ಸೊ ನಮ್ಮ ಹತ್ರ ರೆಡಿ ಸ್ಟಾಕ್ ಸಿಗುತ್ತೆ, ತಗೊಂಡೋಗಿ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ 2 days ಅಲ್ಲಿ ವಾಲ್ ರೆಡಿ ಆಗುತ್ತೆ. ಈ ತರ ಪ್ಯಾನಲ್ಸ್ ನಾನು ಇದ್ರ ಕಡೆ ನೋಡಿ, ಶಾಂಗ್ರಿಲಾ ಹೋಟೆಲ್ ಇದೆ. ಹೌದು, ಶಾಂಗ್ರಿಲಾ 5 star ಹೋಟೆಲ್ ಅಲ್ಲೆಲ್ಲ ತುಂಬಾ ಫ್ರೀ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಸರ್. ಇದು ಬಂದು ಹಾನೆಕ್ಸ್ ತರ ಬರುತ್ತೆ ಸರ್, ಲೈಟ್ ಪಾಸಿಂಗ್ ಶೀಟ್. ನಿಮ್ಗೆ ಇದು ಬ್ಯಾಕ್ ಗ್ರೌಂಡ್ ಶೀಟ್ ಲೈಟ್ ನ ಕೊಟ್ಟಾಗ ಹಾನೆಕ್ಸ್ ಬಜೆಟ್ ಜಾಸ್ತಿ ಅಂತ ಅನ್ಕೊಂಡಾಗ ಪೂಜಾ ರೂಮ್ಸ್ ಈ ತರ ಶೀಟ್ ಯೂಸ್ ಮಾಡ್ಕೊಂಡ್ರೆ ಒಂದು ಬಜೆಟ್ ಅಲ್ಲಿ ಹಾನೆಕ್ಸ್ ಫಿನಿಶಿಂಗ್ ಕೊಡಬಹುದು ಸರ್. ಇದು ಕೂಡ ಲೈಕ್ ವಾಟರ್ ಪ್ರೂಫ್, ಕಂಪ್ಲೀಟ್ ವಾಟರ್ ಪ್ರೂಫ್ ಇದೆ ಸರ್. ಸೊ ನಮ್ಮ ಹತ್ರ ಯಾವುದೇ ಮೆಟೀರಿಯಲ್ ತಗೊಂಡು ಕಂಪ್ಲೀಟ್ ವಾಟರ್ ಪ್ರೂಫ್ ಬರುತ್ತೆ. ಸಾಕಷ್ಟು ಡಿಸೈನ್ಸ್ ಇದೆ ಸರ್. ಅಂದ್ರೆ ಒಂದ್ಸಲಿ ಯಾರಾದ್ರೂ ಮನೆ ಕಟ್ಟೋರು ಒಂದ್ಸಲಿ ಬಂದು ನೀವು ಪರ್ಚೇಸ್ ಮಾಡಿಲ್ಲ ಅಂದ್ರೆ ಓಕೆ, ಸನ್ಶೈನ್ ಇಂಟೀರಿಯರ್ಸ್ ವಿಸಿಟ್ ಮಾಡ್ಕೊಂಡು ಮೆಟೀರಿಯಲ್ ನೋಡ್ಕೊಂಡು ಹೋಗಿ ಸರ್. ಇದು ಬಂದು ಏನ್ ಫ್ಲವರ್ ಪ್ಯಾಟರ್ನ್ ಇದೆ ಅಲ್ವಾ, ಈ ನಿಮ್ಗೆ ಫ್ಲವರ್ ಪ್ಯಾಟರ್ನ್ ಇದೆ, ಇದು ಸಹ ಲೈಟ್ ಕೊಟ್ಟಾಗ ಎಂಬೋಸ್ ಆಗುತ್ತೆ ಸರ್ ನಮ್ಗೆ. ಓಹೋ, ಆ ತರ ಇದೆ. ಈ ಲೈಟ್ ಏನ್ ಇದು ಡಾರ್ಕ್ ಕಲರ್ ಇದೆ ಅಲ್ವಾ, ಇದು ಮಾತ್ರ ಲೈಟ್ ಬಿಟ್ಟಾಗ ರಿಫ್ಲೆಕ್ಷನ್ ಆಗುತ್ತೆ. ಸೊ ಅದೇ ಈಗ ಇನ್ನೊಂದಿರುತ್ತೆ, ಈಗ ಹಳೆ ಮನೆ ಎಲ್ಲ ಕಟ್ಸಿರ್ತಾರೆ, ಹೌದು, ರಿನೋವೇಟ್ ಮಾಡಿಸ್ತಿರ್ತಾರೆ, ಹೌದು, ಅಂತವ್ರು ಕೂಡ ನಾವು ಇದು ಸಜೆಸ್ಟ್ ಮಾಡ್ಬೋದು ಸರ್. ಓಕೆ, ಇದೆಲ್ಲ ಬಂದು HDMR ಬೋರ್ಡ್ ಅಂತ ಹೇಳಿ ಸರ್, ಇದು HDHMR ಬೋರ್ಡ್ ಅಂತ ಹೇಳಿ. ಸೊ ಈಗ ಏನ್ ಮಾಡ್ತಾರೆ, ಒಂದು ಡಿಕೋ ಪೇಂಟ್ ನಾವು ಡಿಸೈನ್ಸ್ ಮಾಡ್ಬೇಕು ಅನ್ಕೊಂಡಾಗ ಸೊ HDMR ಬೋರ್ಡ್ ನ ಹಾಕಿ ಮತ್ತೆ ಲೇಬರ್ ನ ಹುಡುಕಿ ಪೇಂಟ್ ಮಾಡಿಸಿ ಎಲ್ಲ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ನಮ್ಮ ಹತ್ರ ಇದು ರೆಡಿ ಸ್ಟಾಕ್ ಸಿಗುತ್ತೆ ಸರ್. ರೆಡಿ ಮಾಡಿ ಮೆಟೀರಿಯಲ್ ನ ಕೊಡ್ತೇವೆ. 2 feet by 8 feet ಬರುತ್ತೆ ಸೈಜ್ ನಿಮ್ಗೆ. ಸೊ ನೀವು ತಗೊಂಡೋಗಿ ಜಸ್ಟ್ ನಿಮ್ ಕಡೆಯಿಂದ ಇನ್ಸ್ಟಾಲೇಷನ್ ಮಾಡ್ಕೊಬಹುದು. ಸೂಪರ್ ಸರ್. ಅಂಡ್ ಸರ್ ಈಗ ಇದು ನೋಡಿ ಸರ್, ವೈಟ್ ಪ್ಯಾಟರ್ನ್ ಯಾವ ತರ ಇದೆ, ವೈಟ್ ವಿತ್ ವುಡನ್ ಅಲ್ಲಿ ಯಾವ ತರ ಇದೆ ನೋಡಿ, ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ಇದು ಬಂದು ರಾಫ್ಟರ್ಸ್ ಸರ್, ಆಗ್ಲೇ ತೋರಿಸಿದೆ ಅಲ್ವಾ, ಸೀಲಿಂಗ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಓಕೆ, ಇದು ಬಂದು 3D ವಾಲ್ ಪ್ಯಾನಲ್ಸ್ ಸರ್, ಎಲ್ಲ ಪೂಜಾ ರೂಮ್ಸ್ ಗೆ ಇರಬಹುದು, ಸೀಲಿಂಗ್ ಅಲ್ಲಿ, ಫೈರ್ ಯೂನಿಟ್ಸ್ ಅಲ್ಲಿ, ಬ್ಯಾಕ್ ಗ್ರೌಂಡ್ ವಾಲ್ಸ್ ಗೆ ತುಂಬಾ ಹೈಲೈಟ್ ಬರುತ್ತೆ ಸರ್. 2 feet by 2 feet ಬರುತ್ತೆ. ಇದ್ರಲ್ಲಿ ನಿಮ್ಗೆ 100+ ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. 100+ ಡಿಸೈನ್ಸ್ ಅವೈಲೇಬಲ್ ಇದೆ. ಸೊ ಎಲ್ಲ ಡಿಸ್ಪ್ಲೇ ಕೊಟ್ಟಿಲ್ಲ, ಸೊ ನೀವು ಬಂದು ನೋಡಿದಾಗ ಕ್ಯಾಟಲಾಗ್ಸ್ ನ ಕೊಡ್ತೀವಿ. ಸೊ ಅದ್ರ ಮೇಲೆ ನೀವು ಮೆಟೀರಿಯಲ್ ಚೂಸ್ ಮಾಡ್ಕೊಬಹುದು ಸರ್. ಈಗ ಸಪೋಸ್ ಯಾರಿಗಾರು ಬರಕ್ ಆಗಿಲ್ಲ ಅಂತಂದ್ರೆ ಕ್ಯಾಟಲಾಗ್ಸ್ ಆನ್ಲೈನ್ ಥ್ರೂ ಕಳಿಸ್ಕೊಡ್ತೀವಿ. ಆನ್ಲೈನ್ ಥ್ರೂ ಕಳಿಸ್ಕೊಡ್ತೀವಿ ಸರ್. ಅವ್ರ ಮೆಟೀರಿಯಲ್ ಓಕೆ ಮಾಡಿ ಬುಕ್ ಮಾಡಿದ್ರೆ ನಾವು ಲೈಕ್ ಪೋರ್ಟರ್ ಸಮಥಿಂಗ್ ಏನಾದ್ರೆ ವೆಹಿಕಲ್ ಮಾಡಿ ಕಳಿಸ್ಕೊಡ್ತೀವಿ ಮೆಟೀರಿಯಲ್. ಓಕೆ, ಡನ್. ಇದು ನೋಡಬಹುದು ಸರ್, ವಾವ್, ಡಿಜಿಟಲ್ ಮಾರ್ಬಲ್ ಶೀಟ್ ನಿಮ್ಗೆ. ಸೂಪರ್. ಫಸ್ಟ್ ಟೈಮ್ ಈ ತರ ನೋಡ್ತಾ ಇರೋದು ನಾನು. ಹೌದು ಸರ್, ಡಿಜಿಟಲ್ ಮಾರ್ಬಲ್ ಶೀಟ್ಸ್ ಇದೆ. ಇದರಲ್ಲಿ ನಿಮ್ಗೆ 30 ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. 30 ಡಿಸೈನ್ಸ್ ಅವೈಲೇಬಲ್ ನೋಡಬಹುದು. ಸೂಪರ್ ಸರ್, ಸೂಪರ್. ಸೊ ನೆಕ್ಸ್ಟ್ ನೋಡಬಹುದು, ಇದೆಲ್ಲ ನಿಮ್ಗೆ ಹೈಲೈಟೆಡ್ ಪ್ಲೇಸಸ್ ಅಲ್ಲಿ ಪ್ರೀಮಿಯಂ ಮೆಟೀರಿಯಲ್ ಹಾಕ್ಬೇಕು ಅನ್ಕೊಂಡಿರ್ತಾರಲ್ವಾ, ಅಲ್ಲೆಲ್ಲ ಯೂಸ್ ಮಾಡ್ಕೋಬಹುದು. ಇದ್ರ ಮೇಲೆ ಸಾಲಿಡ್ ಕಲರ್ ಇದೆ, ನೀವು ಇದಕ್ಕೆ ಬೇಕಾದ್ರೆ ಕಸ್ಟಮೈಸ್ ಕಲರ್ ನ ಪೇಂಟ್ ಮಾಡ್ಕೊಬಹುದು ಸರ್. ಓಕೆ, ಇದ್ರ ಮೇಲೆ ಪೇಂಟ್ ಕೂಡ ಮಾಡ್ಬೋದು. ಇದ್ರ ಮೇಲೆ ಪೇಂಟ್ ಮಾಡ್ಕೊಬಹುದು. ನಮ್ಮ ಹತ್ರ ರೆಗ್ಯುಲರ್ 8 ಕಲರ್ ಸಿಗುತ್ತೆ. ಈ ಒಂದು ಡಿಸೈನ್ ಅನ್ಕೊಳ್ಳಿ, ಈ ಡಿಸೈನ್ ಅಲ್ಲಿ ನಮ್ಗೆ 8 ಕಲರ್ ನಮ್ಮ ಹತ್ರ ರೆಡಿ ಸಿಗುತ್ತೆ. ಇಲ್ಲ ನಮ್ಗೆ ಬೇರೆ ಕಲರ್ ಬೇಕು ಅಂದಾಗ ಪೇಂಟ್ ಸಹ ಮಾಡ್ಕೊಬಹುದು ಸರ್. ಓಕೆ, ಇದು ನೋಡಬಹುದು, ಮಾರ್ಬಲ್ ಶೀಟ್ ಲೈಫ್ ಟೈಮ್ ಮೆಟೀರಿಯಲ್ ಸರ್. ನಿಮ್ಗೆ ಇದು ಲೈಫ್ ಟೈಮ್ ಮೆಟೀರಿಯಲ್. ನೀವು ಒಂದ್ಸಲಿ ಹಾಕಿದ್ಮೇಲೆ ನೀವು ತೆಗಿಯೋರ್ಗೆ ಮೆಟೀರಿಯಲ್ ಏನು ಆಗಲ್ಲ ಸರ್. ಇದು ಲೈಫ್ ಟೈಮ್ ವಾರಂಟಿ ಜೊತೆಗೆ ನಾವು 10 ವರ್ಷ ವಾರಂಟಿ ಕೊಡ್ತಾ ಇದೀವಿ, ಲೈಫ್ ಲಾಂಗ್ ಮೆಟೀರಿಯಲ್ ನ ಕೊಡ್ತಾ ಇದೀವಿ ಸರ್. ಸೂಪರ್ ನೋಡಬಹುದು ವೀಕ್ಷಕರೇ. ಮತ್ತೆ ಅದೇ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಫ್ಲೂಟೆಡ್ ಮೆಟೀರಿಯಲ್ ಸರ್. ಇಲ್ಲ ಗ್ಲಾಸಿ ಶೀಟ್ಸ್ ಇದೆ ಅಲ್ವಾ, ಇದು ಒಂದು ಮ್ಯಾಟ್ ಫಿನಿಶ್ ಇದೆ. ಮ್ಯಾಟ್ ಫಿನಿಶ್ ವಿತ್ ಫ್ಲೂಟೆಡ್ ಲೈನ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ನೋಡಬಹುದು. ಇದನ್ನೆಲ್ಲ ನೀವು ಟಿವಿ ಬ್ಯಾಕ್ ಗ್ರೌಂಡ್ ಆತರ ಯೂಸ್ ಮಾಡ್ಕೊಂಡು ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ. ಇದು ನೋಡಿ, ಡಿಜಿಟಲ್ ಶೀಟ್ಸ್ ಇವೆಲ್ಲ ಎಲ್ಲಿ ಸಿಗುತ್ತೆ ಹೇಳಿ. ನಿಮ್ ಕಲರ್ಸ್ ಗೆಲ್ಲ ನಮ್ಮ ಹತ್ರ ಅನ್ಲಿಮಿಟೆಡ್ ಅಂದ್ರೆ ಯಾವ ಕಲರ್ ಮೂವಿಂಗ್ ಇದೆಯೋ, ಸುಮ್ನೆ ನಾವು 200-300 ಕಲರ್ ಇಟ್ಕೊಳ್ಳೋದ ಮಾತ್ರ ಅಷ್ಟು ಕಲರ್ಸ್ ಇದೆ ಅಂತ ಇಟ್ಕೊಳ್ಳೋದ ಸರ್. ಮೂವಿಂಗ್ ಕಲರ್ಸ್, ಯಾಕಂದ್ರೆ ನಾವು ಹೋಲ್ ಮನೆಗೆ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಈಗ ಒಂದು ಶೀಟ್ ಅನ್ಕೊಳ್ಳಿ, ಈ ಶೀಟ್ ನಾವು ಇನ್ಸ್ಟಾಲೇಷನ್ ಮಾಡಿದ್ಮೇಲೆ 30-40 ಇಯರ್ಸ್ ಲೈಫ್ ಲಾಂಗ್ ಮೆಟೀರಿಯಲ್ ಬರ್ತಾ ಇದೆ. ಅಂದಾಗ ನಾವು ಕಲರ್ಸ್ ಹಾಕೋದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಕಲರ್ ಇನ್ಸ್ಟಾಲೇಷನ್ ಮಾಡಿ ನಮ್ಗೆ ಬೋರ್ ಆಗ್ಬಾರ್ದು ಕಲರ್. ಸೊ ನಾವು ಆ ತರ ಮೈಲ್ಡ್ ಕಲರ್ಸ್ ಇಂಟ್ರೊಡ್ಯೂಸ್ ಮಾಡಿದೀವಿ. ಒಂದೇ ಕ್ಲಾಸ್ ಲುಕ್ ಇದೆ. ಇದು ನೋಡಬಹುದು. ಈ ತರ ಎಲ್ಲ ನೀವು ಬೆಡ್ರೂಮ್ಸ್ ಅಲ್ಲೆಲ್ಲ ಹಾಕೊಂಡಾಗ ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ ಕಲರ್ಸ್ ಎಲ್ಲ ನಿಮ್ಗೆ. ತುಂಬಾ ಚೆನ್ನಾಗಿದೆ ಸರ್. ಓಕೆ, ನೆಕ್ಸ್ಟ್ ಚಾರ್ಕೋಲ್ ಪ್ಯಾನಲ್ಸ್ ಸರ್. ಓಕೆ,
ಓ ಸೊ ಇದರಲ್ಲಿ ಇದು ಗೋಲ್ಡ್ ಬಿಡ್ಡಿಂಗ್ಸ್ ಎಲ್ಲ ಕೊಟ್ಟಿದ್ರಲ್ಲ. ಇದರಲ್ಲಿ ಗೋಲ್ಡನ್ಸ್ ನಿಮ್ಗೆ ಬಬಲ್ಸ್ ತರ ಬರುತ್ತೆ, ಓಕೆ ಗೋಲ್ಡನ್ ಪ್ಯಾಟರ್ನ್ಸ್. ಇದೆಲ್ಲ ಟಿವಿ ಬ್ಯಾಕ್ ಗ್ರೌಂಡ್ಸ್, ಫೈರ್ ಇವೆಂಟ್ಸ್ ಅಲ್ಲಿ ಆತರ ಯೂಸ್ ಮಾಡ್ಕೊಂಡಾಗ ಮೆಟೀರಿಯಲ್ ಕಾಂಬಿನೇಷನ್ ಮಾಡ್ಕೊಂಡು ಯೂಸ್ ಮಾಡೋದು ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ ಸರ್. ಇದೆಲ್ಲ ಸಾಲಿಡ್ ಮೆಟೀರಿಯಲ್ಸ್ ನಮ್ಮ ಹತ್ರ, ಹಾಲ ಯಾವ್ದು ಇಲ್ಲ, ಟೋಟಲಿ ಸಾಲಿಡ್ ಮೆಟೀರಿಯಲ್ಸ್ ಇದೆ. ಸೂಪರ್. ಇದೆಲ್ಲ ಪೇಸ್ಟಲ್ ಕಲರ್ಸ್. ನಿಮ್ಗೆ ಚಾರ್ಕೋಲ್ಸ್ ಅಲ್ಲೂ ತುಂಬಾ ಡಿಸೈನ್ಸ್ ಇದೆ ಸರ್. ಚಾರ್ಕೋಲ್ 200+ ಡಿಸೈನ್ಸ್ ಅವೈಲೇಬಲ್ ಇದೆ. ನೀವು ಕ್ಯಾಟಲಾಗ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಬಹುದು. ರೇಂಜ್ ತುಂಬಾ ಇದೆ ಸರ್. ಸೊ ಎಲ್ಲ ಮೆಟೀರಿಯಲ್ ಡಿಸ್ಪ್ಲೇ ಕೊಡಕ್ ಆಗಲ್ಲ. ಸೊ ಅದರಿಂದ ಕೆಲವೊಂದು ಮೆಟೀರಿಯಲ್ ಕೊಟ್ಟಿರ್ತೀವಿ. ಆ ಕೆಲವೊಂದು ಮೆಟೀರಿಯಲ್ಸ್ ಡಿಸೈನ್ಸ್, ಕಲರ್ಸ್ ಆಪ್ಷನ್ಸ್ ಬೇಕು ಅಂದಾಗ ನಮ್ ಕ್ಯಾಟಲಾಗ್ಸ್ ಅಲ್ಲಿ ತೋರಿಸ್ತೀವಿ ಸರ್. ಇದು ನೋಡ್ಬೋದು ಸರ್. ನೆಕ್ಸ್ಟ್ ನಿಮ್ಗೆ ಒಂದು ಒಳ್ಳೆ ಇದನ್ನ ತೋರಿಸ್ತೀನಿ, ಡಿಜಿಟಲ್. ನೀವು ನೋಡ್ಬೋದು ಸರ್ ಇಲ್ಲಿ. ಓ ವಾ, ಸೀನರಿ ನೋಡ್ಬೋದು ಇಲ್ಲಿ. 7 ಹಾರ್ಸಸ್ ಇದೆ, ಪಿಕಾಕ್ ಡಿಸೈನ್ ಇದೆ ಸರ್ ಇಲ್ಲಿ. ಏನ್ ಸರ್, ಏನ್ ಈ ತರ ಡಿಸೈನ್ಸ್ ಅಲ್ಲಿ 30 ಡಿಸೈನ್ಸ್ ಮಾತ್ರ ಅವೈಲೇಬಲ್ ಇದೆ ಸರ್. ವಾರೆ ವಾ. ಇದೆಲ್ಲ ನೀವು ಹೋಮ್ ಡಬಲ್ ಹೈಟ್ ವಾಲ್ಸ್ ಬರುತ್ತಲ್ವಾ, ಅಲ್ಲಿ ಯೂಸ್ ಮಾಡ್ಕೊಂಡು ಬಾರ್ಡರ್ಸ್ ನ ಕೊಟ್ರೆ ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ ಸರ್. ಇನ್ನೊಂದು, ನೀವು ಒಂದು ವಾರಕ್ಕೆ 10,000 ಖರ್ಚು ಮಾಡಿದೀನಿ ಅನ್ಕೊಂಡಾಗ ನಿಮ್ಗೆ 50,000 ಖರ್ಚು ಮಾಡಿರೋ ಫೀಲ್ ಕೊಡುತ್ತೆ ನಮ್ಮ ಹತ್ರ ಯಾವ್ದೇ ಮೆಟೀರಿಯಲ್ ತಗೊಂಡ್ರು. ಇದೊಂದು ಸ್ವಲ್ಪ ತೋರ್ಸೋಣಂತೆ. ಐ ಥಿಂಕ್ ಈ ತರ ಒಂದು ಇಡೀ ಕರ್ನಾಟಕದಲ್ಲಿ ನೋಡಿಲ್ಲ ನಾನು ಡಿಜಿಟಲ್ ಇಂದು. ಹೌದು ಸರ್, ಡಿಜಿಟಲ್. ಅಂಡ್ ಸರ್, ಕೆಲವು ಜನರಿಗೆ ಇದು ಇರುತ್ತೆ, ಇದು ಏನಾದ್ರು ಶೇಡ್ ಹೋಗೋದು ಆತರ ಏನಾದ್ರು ಆಗುತ್ತೆ ಸರ್. ಇದೆಲ್ಲ ಡಿಪೆಂಡ್ಸ್ ಆನ್ ಮೆಟೀರಿಯಲ್ ಮೇಲೆ ಹೋಗುತ್ತೆ ಸರ್. ಮೇಂಟೆನೆನ್ಸ್ ಯಾವ ತರ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಬಟ್ ಏನಾದ್ರು ಡಿಜಿಟಲ್ ಶೀಟ್ಸ್ ಗೆಲ್ಲ ವಾರಂಟಿ ಬರಲ್ಲ. ಮಾರ್ಬಲ್ ಶೀಟ್ಸ್ ಏನ್ ಬರುತ್ತೆ ಅದಕ್ಕೆ ಲೈಫ್ ಲಾಂಗ್ ವಾರಂಟಿ ಕೊಡ್ತೀವಿ. ಸೊ ಡಿಜಿಟಲ್ ಶೀಟ್ಸ್ ಅಂತ ಬಂದಾಗ ವಾರಂಟಿ ಕೊಡಲ್ಲ ಸರ್. ಯಾಕಂದ್ರೆ ಅದೇನ್ ಮಾಡಿರ್ತಾರೆ ಡಿಜಿಟಲ್ ಅಂದಾಗ್ಲೇನೆ ಅದು ಮೇಂಟೆನೆನ್ಸ್ ಸ್ವಲ್ಪ ರಫ್ ಆಗಿ ಮಾಡ್ತಾರೆ. ರಫ್ ಮಾಡಿ ಮತ್ತೆ ವಾರಂಟಿ ಕ್ಲೈಮ್ ಮಾಡ್ಕೊಡೋದ ಕಷ್ಟ ಆಗೋದು. ಇದಕ್ಕೆಲ್ಲ ವಾರಂಟಿ ಕೊಡಲ್ಲ. ಬೇರೆ ಯಾವ್ದೇ ಮೆಟೀರಿಯಲ್ ತಗೊಂಡ್ರೆ ವಾರಂಟಿ ಕೊಡ್ತೇವೆ. ನಮ್ಮ ಹತ್ರ ಮಾರ್ಬಲ್ ಶೀಟ್ಸ್ ಸ್ಟಾರ್ಟಿಂಗ್ ಪ್ರೈಸ್ 1,600 rupees ಅವೈಲೇಬಲ್ ಇದೆ ಸರ್. 1,600 rupees 30,000 ವರೆಗೂ ಇದೆ. ಸೊ ಇದು ಬಂದು PU ಸ್ಟೋನ್ಸ್ ಸರ್. ಇದು ನ್ಯಾಚುರಲ್ ಸ್ಟೋನ್ ತರಾನೇ ಕಾಣಿಸುತ್ತೆ ನಿಮ್ಗೆ, ಆದ್ರೆ ಸ್ಟೋನ್ ಅಲ್ಲ, PU ಸ್ಟೋನ್. ಇದು ಅಂಡ್ ಲೈಟ್ ವೆಯ್ಟ್ ಕೂಡ ಇರುತ್ತೆ. ಲೈಟ್ ವೆಯ್ಟ್ ಸರ್. ನಿಮ್ಗೆ ಒಂದ್ ಪ್ಯಾನಲ್ ಆಲ್ಮೋಸ್ಟ್ ಒಂದು 3 kg ಬರುತ್ತೆ. ಇದನ್ನ ಸಹ ಡೈರೆಕ್ಟ್ ಆಗಿ ಗಮ್ ಹಾಕಿ ಅಪ್ಲೈ ಮಾಡ್ಕೊಂಡು. ಇದು ಇಂಟೀರಿಯರ್ಸ್ ಅಲ್ಲ ಸರ್? ಇಂಟೀರಿಯರ್. ಇದನ್ನ ಎಕ್ಸ್ಟೀರಿಯರ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಎಕ್ಸ್ಟೀರಿಯರ್ ಪ್ಲಸ್ ಇದಕ್ಕೆ ಪೇಂಟ್ ಸಹ ಮಾಡ್ಕೊಬಹುದು. ಪೇಂಟ್ ಕೂಡ ಮಾಡ್ಕೊಬಹುದು. ಅಂದ್ರೆ ಲೈಕ್ ಎಕ್ಸ್ಟೀರಿಯರ್ ಇನ್ ದ ಸೆನ್ಸ್ ಲೈಕ್ ಬಾಲ್ಕನಿ ಹತ್ರ ಮತ್ತೆ ಹೌದು, ಬಾಲ್ಕನಿ ಬ್ಯಾಕ್ ಗ್ರೌಂಡ್ ವಾಲ್ ಕ್ರಿಯೇಟ್ ಮಾಡ್ತಾರಲ್ವಾ, ಔಟ್ ಸೈಡ್ ಸಿಟ್ ಔಟ್ಸ್ ಅಲ್ಲಿ ಈ ತರ ಹಾಕೋಬಹುದು. ಇದೆಲ್ಲ ತುಂಬಾ ಫಾಸ್ಟ್ ಮೂವಿಂಗ್. ಅಂದ್ರೆ ಈ ಹೋಟೆಲ್ಸ್ ತುಂಬಾ ಯೂಸ್ ಮಾಡ್ತಾರೆ. ಹೋಟೆಲ್ಸ್ ಮತ್ತೆ ಕಮರ್ಷಿಯಲ್ ಪ್ಲೇಸಸ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಸ್ಟೋನ್ಸ್ ನಾವು ಅಲ್ಲಿ ಹಾಕಿದಂದ್ರೆ ಅದು ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಸರ್? ಕಾಸ್ಟ್ ವೈಸ್ ಡಬಲ್ ಆಗುತ್ತೆ ಸರ್. ಡಬಲ್ ಏನಾಗುತ್ತೆ, ಸ್ಕ್ವೇರ್ ಫೀಟ್ ನಾವು ತಗೊಂಡಾಗ್ಲೇ 70-80 rupees ಮೆಟೀರಿಯಲ್ ಕಾಸ್ಟ್ ಬರುತ್ತೆ ನಮ್ಗೆ. ಅದು ಸ್ಟಾರ್ಟಿಂಗ್ ಪ್ರೈಸ್. ನಿಮ್ಗೆ 750, 800, 1000 rupees ವರೆಗೂ ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಒಂದು ಬಜೆಟ್ ಫ್ರೆಂಡ್ಲಿ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಲುಕ್ ವೈಸ್ ಕೊಡಬೇಕು ಅಂದ್ರೆ ನೀವು PU ಸ್ಟೋನ್ ಯೂಸ್ ಮಾಡ್ಕೊಬಹುದು. ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೆ ನೀವೇ? ಹೌದು ಸರ್. ನೆಕ್ಸ್ಟ್ ಬಂದು ಗೋಲ್ಡನ್ ಲೈನ್ಸ್ ಇದೆ ಸರ್. ಏನ್ ಫ್ಲೂಟೆಡ್ ಪ್ಯಾನಲ್ಸ್ ಇದೆ, ಇದೆಲ್ಲ ಗೋಲ್ಡನ್ ಲೈನ್ಸ್ ಇದೆ. ಡಿಟೇಲಿಂಗ್ ನೋಡಬಹುದು ನೀವು. ಓಕೆ, ಈ ಗೋಲ್ಡನ್ ಲೈನ್ಸ್ ಅಲ್ಲಿ ನಮ್ಮ ಹತ್ರ ಪ್ರೆಸೆಂಟ್ 10 ಕಲರ್ಸ್ ಅವೈಲೇಬಲ್ ಇದೆ ಸರ್. 10 ಕಲರ್ಸ್ ಅವೈಲೇಬಲ್ ಇದೆ. ಓಕೆ. ಸೊ ಮತ್ತೆ ಇದು ಬಂದು ಈ ನಾರ್ಮಲ್ ಗೇಟ್ ಗೆಲ್ಲ ಫೆಂಡರ್ ಮ್ಯಾಕ್ ಶೀಟ್ ನ ಯೂಸ್ ಮಾಡ್ತಾ ಇದ್ರು ಸರ್. ಈ ಫೆಂಡರ್ ಮ್ಯಾಕ್ ಶೀಟ್ ಬಂದು ಇದು ಫ್ಲಾಂಕ್ ಅಂತ ಹೇಳಿ, WPC ಫ್ಲಾಂಕ್ ಅಂತ ಹೇಳಿ, ಇದು ತುಂಬಾ ಟ್ರೆಂಡಿಂಗ್ ಇರೋ ಮೆಟೀರಿಯಲ್ ಸರ್. ಫ್ಲೂಟೆಡ್ ತರನೇ ಕಾಣಿಸುತ್ತೆ ನಿಮ್ಗೆ. 2-in-1 ಆಪ್ಷನ್ ಇದೆ. ನೀವು ಫ್ರಂಟ್ ಆದ್ರೂ ಯೂಸ್ ಮಾಡ್ಕೊಬಹುದು, ಬ್ಯಾಕ್ ಸೈಡ್ ಲೈನ್ಸ್ ಬರುತ್ತೆ, ವುಡನ್ ಗ್ರೈನ್ಸ್ ಬರುತ್ತೆ. ಓಕೆ, ಬ್ಯಾಕ್ ಸೈಡ್ ಆದ್ರೂ ಇಲ್ಲ, ಫುಟ್ ಎರಡು ಯೂಸ್ ಮಾಡ್ಕೊಬಹುದು. ಎರಡು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಸಹ 5 ಕಲರ್ಸ್ ಮಾತ್ರ ಅವೈಲೇಬಲ್ ಇದೆ ಸರ್. ಸೊ 5 ಕಲರ್ಸ್ ಅವೈಲೇಬಲ್ ಇದೆ. ಇದು ಏನ್ ಸರ್? ಇದು 6 inches by 10 feet ಹೈಟ್ ಬರುತ್ತೆ. 10 feet ಹೈಟ್ ಬರುತ್ತೆ. ಓಕೆ. ನೆಕ್ಸ್ಟ್ ಒಂದು ಕಿಚನ್ ಸೆಟಪ್ ನ ಕೊಟ್ಟಿದೀವಿ ಸರ್, ನಮ್ಮ ಮೆಟಲ್ ನ ಯೂಸ್ ಮಾಡ್ಕೊಂಡು. ಇಲ್ಲಿ ನೋಡಬಹುದು ಮಾತ್ರ ಗ್ಲಾಸ್ ಬ್ರಿಕ್ಸ್ ಇದೆ, 3D ವಾಲ್ ಪ್ಯಾನಲ್ಸ್ ಇದೆ, ಮತ್ತೆ ಮೋಲ್ಡಿಂಗ್ ಪ್ಯಾನಲ್ಸ್ ಇದೆ, ಗ್ಲಾಸ್ ಪಿಲ್ಲರ್ಸ್ ಇದೆ. ಸೊ ಮೋಲ್ಡಿಂಗ್ ಇದು ನೋಡಬಹುದು, ಗ್ಲಾಸ್ ಬ್ರಿಕ್ಸ್ ಸರ್, ಮತ್ತೆ ಗ್ಲಾಸ್ ಪಿಲ್ಲರ್ಸ್ ಇದೆ. ಇದೆಲ್ಲ ಸೈಜಸ್ ಬೇಕಾದ್ರೆ ಡಿಫ್ರೆಂಟ್ ಸೈಜಸ್ ಸಿಗುತ್ತೆ ನಮ್ಗೆ ಗ್ಲಾಸ್ ಪಿಲ್ಲರ್ಸ್. ಇದು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೌದು ಸರ್. ಓಕೆ ಸರ್, ಇದೆಲ್ಲ ಲೈಕ್ ಎಲ್ಲಿ ಯೂಸ್ ಮಾಡಬಹುದು ಸರ್ ಇದನ್ನ? ಸರ್ ಇದೆಲ್ಲ ಡಿಪೆಂಡ್ಸ್ ಆನ್ ಡಿಸೈನ್ ಮೇಲೆ ಸರ್. ಲಿವಿಂಗ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ಬ್ರಿಕ್ಸ್ ಬಂದು ನಿಮ್ಗೆ ವೆಂಟಿಲೇಷನ್ ಪರ್ಪಸ್ ಗೆ ಸರ್. ಓಕೆ. ಏನ್ ಮಾಡ್ತೀವಿ, ವಾಲ್ ನ ಕನ್ಸ್ಟ್ರಕ್ಷನ್ ಮಾಡ್ತೀವಲ್ವಾ, ಸೊ ವೆಂಟಿಲೇಷನ್ ಯಾವ್ದೋ ಮನೆ ಕಡಿಮೆ ಇದೆ ಅನ್ಕೊಂಡಾಗ ನೀವು ಈ ಬ್ರಿಕ್ಸ್ ನ 1 or 2 ಯೂಸ್ ಮಾಡ್ಕೊಳ್ಳೋದ್ರಿಂದ ವೆಂಟಿಲೇಷನ್ ನಿಮ್ಗೆ ಗಾಳಿ ಬೆಳಕು ಚೆನ್ನಾಗಿ ಮನೆಯಲ್ಲಿ ಪಾಸ್ ಆಗುತ್ತೆ. ಓಕೆ. ಅಂಡ್ ಸರ್ ಇಲ್ಲಿ ನಾನು ಇದು ನೋಡ್ತಾ ಇರಬಹುದು, ಗ್ಲಾಸಸ್ ನೋಡ್ತಾ ಇದ್ದೀನಿ. ಇದು ಲೈಕ್ ಮಾರ್ಬಲ್ ಕಲ್ ತರ ಕಾಣ್ತದೆ, ಆದ್ರೆ ಮಾರ್ಬಲ್ ಅಲ್ಲ. ಇದು ಬಂದು ನಮ್ ಶೀಟ್, ಮಾರ್ಬಲ್ ಶೀಟ್ ಸರ್ ಇದು. ಅಂದ್ರೆ ನಾವು ಕಿಚನ್ ಕೌಂಟರ್ ಟಾಪ್ ಗೆ ಪ್ರಿಫರಬಲ್ ಅಲ್ಲ, ನಾವು ಜಸ್ಟ್ ಡಿಸ್ಪ್ಲೇ ಪರ್ಪಸ್ ಕೊಟ್ಟಿದೀವಿ. ನೀವು ಡೋರ್ಸ್ ಮೇಲೆ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು. ಡೋರ್ಸ್ ಕಡೆ ಕೌಂಟರ್ ಟಾಪ್ ಆಗಲ್ಲ, ಡೋರ್ಸ್ ಮೇಲೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರ್ಬೋದು ಸರ್, ಇವೆಲ್ಲ ಮೊಸಾಕ್ ಗ್ಲಾಸಸ್ ಹೊರಗಡೆ ತೋರಿಸ್ದೆ ಅಲ್ವಾ, ಅದ್ರಲ್ಲಿ ಕಲೆಕ್ಷನ್ಸ್ ಇದೆ. ಅಂಡ್ ಸರ್ ಇದು ಕೂಡ ಲೈಕ್ ಮೇಲೆ ಇಲ್ಲಿ ಕಾಣ್ತಾ ಇದೆ ವುಡ್ ಲೈಕ್ ಅಕ್ರಲಿಕ್ ಶೀಟ್ ಸರ್ ಅದು. ನಮ್ಮ ಹತ್ರ ಅಕ್ರಲಿಕ್ ಸಹ, ನೀವು ಕಿಚನ್ ಅಕ್ರಲಿಕ್ ಯೂಸ್ ಮಾಡ್ತೀರಲ್ವಾ, ಅಕ್ರಲಿಕ್ ಸಹ ಒಂದು ಬೆಸ್ಟ್ ಪ್ರೈಸ್ ಕೊಡ್ತೀವಿ ಸರ್. ಸೊ ನೋಡಬಹುದು ವೀಕ್ಷಕರೇ, ಇದೆಲ್ಲ ಮತ್ತೆ ಇದು ಒಂದು ಪಾರ್ಟಿಷನ್ ಪ್ಯಾನಲ್ ಅಂತ ಹೇಳಿ ಇದು.
ಸೊ ಅಲ್ಲಿ ನೋಡಿದ್ ಬಂದು ಪಿ ಯು ಪ್ಯಾನಲ್, ಇದು ಪಿ ಯು ಅಲ್ಲೇ ಪಾರ್ಟಿಷನ್ಸ್ ಪ್ಯಾನಲ್ ಬಂದಿದೆ ಸರ್. ಓಕೆ, ಪಾರ್ಟಿಷನ್ ಪ್ಯಾನಲ್ಸ್. ಓಕೆ, ಈ ಪಾರ್ಟಿಷನ್ಸ್ ಎಲ್ಲ ನಾರ್ಮಲ್ ಆಗಿ CNC ಇಲ್ಲ ವುಡ್ ಅಲ್ಲಿ ಮಾಡ್ತಿದ್ರಲ್ವಾ, ಸೊ ಈ ತರ ಮೆಟಲ್ ಮಾಡ್ಕೊಂಡ್ರೆ ತುಂಬಾ ಟ್ರೆಂಡಿಂಗ್ ಮೆಟೀರಿಯಲ್ ಇದೆ. ಅಂಡ್ ಸರ್, ಈಗ ನೀವು ಹೇಳ್ದಂಗೆ ಆಫೀಸ್ ಜಸ್ಟ್ ಮನೆ ಅಷ್ಟೇ ಮಾಡ್ತೀರಾ, ಅದ್ರ ಆಫೀಸ್ ಇರ್ಬೋದು, ಶಾಪ್ಸ್ ಕೂಡ ಮಾಡ್ತಿರ್ತಾರೆ? ಶಾಪ್ಸ್ ಆಫೀಸ್ ಎಲ್ಲ ಮಾಡ್ಕೊಬಹುದು ಸರ್. ಟೆಂಪರರಿ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ನಿಮ್ಗೆ ಬಜೆಟ್ ವೈಸ್ ಕಡಿಮೆ ಆಗುತ್ತೆ ಸರ್. ಈಗ ಏನಾಗುತ್ತೆ, ಈ ಸ್ಟಿಕ್ಕರ್ ಅಂತ ಹೇಳಿದೆ ಅಲ್ವಾ, ಅದು ಬಂದು ಜಸ್ಟ್ ನಿಮ್ಗೆ 1000 ರೂಪೀಸ್ ಸಿಗ್ತಾ ಇದೆ. ನೀವು ಒಂದು ಬ್ಯಾಕ್ ಗ್ರೌಂಡ್ ನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಒಂದು 3,000 to 4,000 ಅಲ್ಲಿ ನಿಮ್ಗೆ ಕ್ಲೋಸ್ ಆಗುತ್ತೆ. ಯಾರೋ ಟೆಂಪರರಿ ಆಫೀಸ್ ಮಾಡ್ತಿರ್ತಾರೆ ಒಂದು 6 months 7 months ಗೆ, ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಸೊ ಈ ತರ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡಾಗ ಅವ್ರಿಗೆ ಸೇವ್ ಆಗುತ್ತೆ, ಮನಿ ಸೇವ್ ಆಗುತ್ತೆ, ಲುಕ್ ವೈಸ್ ನಿಮ್ಗೆ ಡಬಲ್ ಕೊಡುತ್ತೆ. ಇದು ಒಂದು WPC ಪ್ಯಾನಲ್ಸ್ ಎಕ್ಸ್ಟೀರಿಯರ್ ಅಂತ ಹೇಳಿದೆ ಅಲ್ವಾ, ಈ ಒಂದು ಆಪ್ಷನ್ ಮತ್ತೆ ಎಕ್ಸ್ಟೀರಿಯರ್ WPC ಫ್ಲೂಟೆಡ್ ಪ್ಯಾನಲ್ಸ್ ಇದೆ. ಇದ್ರ ಏನೇನ್ ಸರ್ ಬೆನಿಫಿಟ್ಸ್ ಏನೇನಿದೆ ಅಂತ? ಸರ್ ಇದು ಎಕ್ಸ್ಟೀರಿಯರ್ ಅಲ್ಲಿ ನಿಮ್ಗೆ ಕಲರ್ ಶೇಡ್ ಆಗಲ್ಲ, ಇದು ಕಲರ್ ಶೇಡ್ ಆಗಲ್ಲ, ತುಂಬಾ ಸ್ಟ್ರಾಂಗ್ ಬರುತ್ತೆ ಮೆಟೀರಿಯಲ್, ನಿಮ್ಗೆ ಲೈಫ್ ಲಾಂಗ್ ಪ್ರಾಡಕ್ಟ್ ನಿಮ್ಗೆ ಇದು. ಇದಕ್ಕೂ ಸಹ 10 years ವಾರಂಟಿ ಇದೆ. ಸೂಪರ್. ಸೊ ಫಸ್ಟ್ ಟೈಮ್ ನೋಡ್ತಾ ಇರಬಹುದು. ಅಂದ್ರೆ ಈ ತರ ಎಷ್ಟು ಆಪ್ಷನ್ಸ್ ಇದೆ ಸರ್ ನಿಮ್ಮ ಹತ್ರ? ಇದರಲ್ಲಿ 7 ಕಲರ್ಸ್ ಅವೈಲೇಬಲ್ ಇದೆ. 7 ಕಲರ್ಸ್ ಅವೈಲೇಬಲ್ ಇದೆ. ಓಕೆ. ಅಂಡ್ ಇನ್ನೊಂದು ಮಾತು ಸರ್, ಲೈಕ್ ಇದು ನೀವು ಜಸ್ಟ್ ಬೆಂಗಳೂರು ಅಷ್ಟೇ ಮಾಡ್ತೀರಾ ಅಥವಾ ಆಲ್ ಓವರ್ ಕರ್ನಾಟಕ? ಸರ್ ವರ್ಕ್ ಬಂದು ನಾವು ಬೆಂಗಳೂರು ಮಾತ್ರ ಮಾಡ್ತಾ ಇದೀವಿ. ಸೊ ಮೆಟೀರಿಯಲ್ ಬೇಕು ಅಂದಾಗ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕು ಕಳಿಸ್ಕೊಡ್ತೀವಿ. ಓಕೆ, ಡನ್. ನೆಕ್ಸ್ಟ್ ನೋಡಬಹುದು ಸರ್, ನಿಮ್ಗೆ ಆಗ್ಲೇ ಸಾಲಿಡ್ ಪ್ಯಾನಲ್ಸ್ ಅಂತ ನಾನು ತೋರಿಸ್ದೆ ಅಲ್ವಾ WPVC ಅಲ್ಲಿ, ಇದು ಬಂದು ಕಲೆಕ್ಷನ್ಸ್ ಇದೆ ಇಲ್ಲಿ ನಿಮ್ಗೆ. ಸೊ ಇಷ್ಟೇ ಕಲೆಕ್ಷನ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಇದೆಲ್ಲ ಬಂದು ಸಾಲಿಡ್ PVC ಕಲರ್ಸ್. ಈಗ ಪ್ರೆಸೆಂಟ್ ಹೊಸದಾಗಿ ಬಂದಿರೋದು 2G ಮೆಟೀರಿಯಲ್ ಸರ್ ಇದು. ಓಕೆ, ಸೀಲಿಂಗ್ ಅಲ್ಲಿ ಯೂಸ್ ಮಾಡ್ತೀವಲ್ವಾ, ಸೊ ಕಾಸ್ಟ್ ಕಟಿಂಗ್ ಸೀಲಿಂಗ್ ಗೋಸ್ಕರ ನಾವು PVC ಮೆಟೀರಿಯಲ್ ಯೂಸ್ ಮಾಡಿದೀವಿ. ತುಂಬಾ ಚೆನ್ನಾಗಿ ಬರುತ್ತೆ, ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಇದೆಲ್ಲ ಬಂದು ರೋಲಿಂಗ್ ಶೀಟ್ಸ್ ಸರ್. ಹಾಗೆ ತೋರಿಸ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ನಮ್ಮ ಹತ್ರ ರೋಲಿಂಗ್ ಶೀಟ್ಸ್ ಬಂದು ಆಲ್ಮೋಸ್ಟ್ ಒಂದು 30 ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. 30 ಡಿಸೈನ್ಸ್ ಅವೈಲೇಬಲ್ ಇದೆ, ಪ್ಲಸ್ ರೆಡಿ ಸ್ಟಾಕ್ ಸಿಗುತ್ತೆ. ನೀವು ಒಂದೇ ಕಲರ್ ಅಲ್ಲಿ 50 ಪೀಸ್ ಬೇಕು 100 ಪೀಸ್ ಬೇಕು ಅಂದ್ರೆ ನಮ್ಮ ಹತ್ರ ರೆಡಿ ಸ್ಟಾಕ್ ಅವೈಲೇಬಲ್ ಇದೆ, ಇಮಿಡಿಯೇಟ್ ಡಿಸ್ಪ್ಯಾಚ್ ಮಾಡ್ಕೊಡ್ತೀವಿ. ಓಕೆ, ಆಲ್ಮೋಸ್ಟ್ ಈಗ ಎಲ್ಲ ಹೇಳಿದೀರಾ ನೀವು. ಮತ್ತೇನಾದ್ರು ತೋರಿಸೋದಿದೇನಾ ಸರ್? ಪ್ರೆಸೆಂಟ್ ಎಷ್ಟಿದೆ ಸರ್, ನೆಕ್ಸ್ಟ್ ಬಂದು ನಾವು ಬೇರೆ ಬೇರೆ ಮಾಡ್ತಿದ್ದೀವಿ, ಇನ್ನು ಹೊಸ ಮೆಟೀರಿಯಲ್ ಆಡ್ ಮಾಡಿದೀವಿ, ಬಟ್ ಇನ್ನು ಪಬ್ಲಿಷ್ ಮಾಡಿಲ್ಲ ಅವನ್ನ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದೆಲ್ಲ ಕಂಪ್ಲೀಟ್ ತೋರಿಸೋಣ ಸರ್, ಹೊಸ ಮೆಟೀರಿಯಲ್ ತೋರಿಸೋಣ ನಾವು. ಸರ್ ಅದೇ ಈಗ ಲಾಸ್ಟಿಗೆ ನಿಮ್ ಆಫೀಸಿಗೆ ಬರ್ಬೇಕು ಅಂತಂದ್ರೆ ಎಕ್ಸಾಕ್ಟ್ ಆಗಿ ಎಲ್ಲಿ ಬರ್ಬೇಕು? ಸರ್ ನಮ್ದು KR ಆವಲಹಳ್ಳಿ ಅಂತ ಹೇಳಿ ಸರ್. ಆವಲಹಳ್ಳಿ ಟುವರ್ಡ್ಸ್ ಈಸ್ಟ್ ಪಾಯಿಂಟ್ ಕಾಲೇಜ್ ರೋಡ್ ಬರುತ್ತೆ, ಪಕ್ಕದಲ್ಲಿ NPS ನ್ಯಾಷನಲ್ ಸ್ಕೂಲ್ ಇದೆ, ಆ ಸ್ಕೂಲ್ ಪಕ್ಕದಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ ಸರ್. ಪೆಟ್ರೋಲ್ ಬಂಕ್ ಆಪೋಸಿಟ್ ಅಲ್ಲಿ ಫಸ್ಟ್ ಫ್ಲೋರ್ ನಮ್ದು ಆಫೀಸ್ ಬರುತ್ತೆ, ಸನ್ಶೈನ್ ಇಂಟೀರಿಯರ್ಸ್ ಅಂತ ಹೇಳಿ. ನಮ್ದು ಟೈಮಿಂಗ್ಸ್ ಮಾರ್ನಿಂಗ್ 9 to ಈವ್ನಿಂಗ್ 6 ವರೆಗೂ ಇರುತ್ತೆ. ಸಂಡೇ ಕ್ಲೋಸ್ ಇರುತ್ತೆ ಆಫೀಸ್ ಟೈಮಿಂಗ್ಸ್. ನೀವು ಆಫೀಸ್ ಟೈಮಿಂಗ್ಸ್ ಅಲ್ಲಿ ಕಾಲ್ ಮಾಡ್ಕೊಬಹುದು. ಇಲ್ಲ ಆಫೀಸ್ ಟೈಮ್ ಇಲ್ಲೇ ಕೆಲವರು ಮಾಡ್ತಾರೆ, ನಾವು ಈವ್ನಿಂಗ್ ಫ್ರೀ ಆಗ್ತೀವಿ ಅನ್ನೋರಿಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ವಾಟ್ಸ್ಆಪ್ ಅಲ್ಲಿ ಆಕ್ಟಿವ್ ಇರ್ತೀವಿ ಸರ್. ವಾಟ್ಸ್ಆಪ್ ಅಲ್ಲಿ ಏನ್ ಡೀಟೇಲ್ಸ್ ಬೇಕು ಪ್ರೊವೈಡ್ ಮಾಡ್ಬಿಟ್ಟು, ಸಪೋಸ್ ಆನ್ಲೈನ್ ಆರ್ಡರ್ ತಗೊಂಡಾಗ ಆನ್ಲೈನ್ ಆರ್ಡರ್ ಪ್ಲೇಸ್ ಮಾಡ್ಕೊಂಡು ಕಳಿಸ್ಕೊಡ್ತೀವಿ ಅವರಿಗೆ. ಓಕೆ ಸರ್, ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಹೇಳಿದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಚಾನಲ್ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ.